ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಕರೆದು ನನಗೆ ಶಾಲ್ನ, ನಮ್ಮ ಕರ್ನಾಟಕ ಬಾವುಟದ ಶಾಲ್ನ ಹಾಕಿದ್ದೀರಾ. ತುಂಬ ಧನ್ಯವಾದ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಾನು ತೀರ್ಥಹಳ್ಳಿಯವನು, ನಾನು ಕುವೆಂಪು ನಾಡಿನವನು. ಈಗಾಗಲೇ ಹೇಳಿದೆ, ಕನ್ನಡಿಗರಿಗಾಗಿ ಉದ್ಯೋಗ, ಎಲ್ಲ ಅವಕಾಶಗಳು ನಮ್ಮ ನಾಡಿನ ಜನತೆಗೆ ಸಿಕ್ಕಲಿ, ಕನ್ನಡಿಗರಿಗೆ ಸಿಕ್ಕಲಿ. 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀನಿ ಎನ್ನುವಂತಹ ಏಕಮಾತ್ರ ಸಂಸ್ಥೆ ವೇವ್ ಸಂಸ್ಥೆ. ಅವರ ಒಂದು ವೇವ್ ಸಂಸ್ಥೆಯ ಕನ್ನಡಿಗರಿಗಾಗಿ ಉದ್ಯೋಗ ಎನ್ನುವಂಥ ಈ ಸಂಸ್ಥೆಯ ಲೋಗೋ ಲಾಂಚಿಂಗನ್ನು ಎಲ್ಲ ಕನ್ನಡ ಪರ ಹಿರಿಯ ಹೋರಾಟಗಾರರು, ಚಿತ್ರನಟರಾಗಿರ್ತಕ್ಕಂಥ ದಿಗಂತ್ರವರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಒಂದು ಕನ್ನಡಿಗರ ಆ್ಯಪನ್ನು ಉದ್ಘಾಟಿಸಿರ್ತಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ. ಸುನೀಲ್ ಸರ್ ಪ್ಲೀಸ್. ವೇವ್ ಅಂತ ಒಂದು ಹೊಸ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಎಲ್ಲ ಥರ ಏನೇನು ಸೌಲಭ್ಯಗಳು ವಸತಿಗೆ ಏನು ಬೇಕೋ ಅದೆಲ್ಲ ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ಆ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು 4 ಜನಕ್ಕೆ ಹೇಳಿ. ಈ ಕಾರ್ಯಕ್ರಮ ತುಂಬ ಮುಖ್ಯವಾದ ಕಾರ್ಯಕ್ರಮ. ಯಾಕಂದರೆ ನಾವು ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು. ಎಷ್ಟೊಂದು ಜನಕ್ಕೆ ಈಗ ಕನ್ನಡ ಮರಿತಿದ್ದಾರೆ, ಆಮೇಲೆ ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಕಷ್ಟಪಡ್ತಿದ್ದಾರೆ. ಸೊ ಈ ಥರ ಕಾರ್ಯಕ್ರಮ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರು ಎಷ್ಟು ತಾಕತ್ತಿದೆ. ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೊಂದು ಜನ ಬೆಳೆದಿದ್ದಾರೆ, ಎಷ್ಟೊಂದು ಜನ ದೊಡ್ಡ ದೊಡ್ಡ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು, ಕವಿಯರು. ನಾನು ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಆ ಸ್ಫೂರ್ತಿ ಅವ್ರು ನನಗೆ ನೀಡಿದ್ದಾರೆ. ತುಂಬ ಖುಷಿ ಆಗ್ತದೆ ಈಗ ನನ್ನ ಕರೆದು ಇಲ್ಲಿ ಒಂದು ಭಾಗವಹಿಸೋಕ್ಕೆ ನನಗೆ ತುಂಬ ಖುಷಿ ಆಯಿತು ಸರ್. ವೇವ್ ಅಂತ ಆ್ಯಪ್ ಲಾಂಚ್ ಮಾಡಿದ್ದೀವಿ, ಸಬ್ಜೆಕ್ಟ್ ವೇವ್ ಅಂತ. ಆಲ್ ಓವರ್ ಕರ್ನಾಟಕ ಮಾಡಿದ್ದೀವಿ ನಾವು. ಸರ್ವಿಸ್ ರಿಲೇಟೆಡ್ ಯಾರಿಗಾರ ಕಾರ್ಪೆಂಟರ್ ಬೇಕು, ಪ್ಲಂಬರ್ಸ್ ಬೇಕು, ಪೇಂಟರ್ಸ್ ಬೇಕು, AC ರಿಪೇರು, ವಾಷಿಂಗ್ ಮಿಷಿನ್ ರಿಪೇರು, ಈ ಥರ ಸಂಬಂಧಪಟ್ಟದನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ. ವೇವ್ ಸರ್ವಿಸಸ್ಗೆ ಆಲ್ ದ ಬೆಸ್ಟ್. ಇಷ್ಟು ದಿನ ನಾವು ನವೆಂಬರ್ 1ಕ್ಕೆ ಮಾತ್ರ ನಾವು ಕನ್ನಡ ಬಾವುಟ ಹಾರಿಸ್ತಾ ಇದ್ವಿ. ಈಗ ಪ್ರತಿದಿನ ಹಾರಿಸ್ಬೇಕು ನಾವು. ಯಾವುದಕ್ಕೂ ಅದಕ್ಕೇನು ಒಂದು ಕಾರಣ ಏನು ಬೇಕಾಗಿಲ್ಲ. ನಾವು ದಿನ ಹೇಗೆ ದೇವ್ರಿಗೆ ನಮಸ್ಕಾರ ಮಾಡ್ತೀವೋ ದಿನ ನಾವು ನಮ್ಮ ಕನ್ನಡ ತಾಯಿ ಭುವನೇಶ್ವರಿಗೂ ನಮಸ್ಕಾರ ಮಾಡಬೇಕು. ನಮ್ಮ ಕನ್ನಡ ಬಾವುಟಕ್ಕೂ ನಾವು ಗೌರವ ಕೊಡಬೇಕು. ನಮ್ಮ ಕನ್ನಡ ಶಾಲ್ಗೂ ನಾವು ಪ್ರತಿದಿನ ಗೌರವ ಕೊಡಬೇಕು. ಅದರಲ್ಲಿ ಇನ್ನೊಂದು ವಿಶೇಷವಾದಂಥ ದಿನ ಇದೆ, ಅದು ಆಗಸ್ಟ್ 9. ಯಾಕೆ ಆಗಸ್ಟ್ 9ನೇ ತಾರೀಕು ನಾವು ಈ ಕನ್ನಡ ಬಾವುಟವನ್ನು, ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂದರೆ, ಇವತ್ತು ಮೈಸೂರು ಮಹಾರಾಜರು ಮಾಡಿದಂಥ ತ್ಯಾಗದ ದಿನ. ಅವರು ಇವತ್ತು ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸೈನ್ ಹಾಕಲಾಗಿ 15ನೇ ತಾರೀಕು ನಮಗೆ ಸ್ವತಂತ್ರ ಬಂತು. ಇನ್ನು 15ನೇ ತಾರೀಕು ಇನ್ನೊಂದು ಕೆಲವೇ ದಿನ ಇದೆ. ಇನ್ನೊಂದು 6 ದಿನಕ್ಕೆ 15ನೇ ತಾರೀಕು ಬರುತ್ತೆ. ಯಾರ್ಯಾರು ನಿಮ್ಮ ಸ್ಕೂಲು, ಕಾಲೇಜು, ನಿಮ್ಮ ಇನ್ಸ್ಟಿಟ್ಯೂಷನ್ನು, ನಿಮ್ಮ ಆಫೀಸ್ಗಳಲ್ಲಿ ಸ್ವತಂತ್ರ ದಿನ ಆಚರಣೆ ಮಾಡ್ತೀರಿ, ಗಾಂಧಿ ಫೋಟೋ ಜೊತೆಗೆ ಅಕ್ಕಪಕ್ಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರ ಫೋಟೋವನ್ನು ನೀವು ಇಡಲೇಬೇಕು. ಅವರ ತ್ಯಾಗವನ್ನು ಅವತ್ತು ಸಹ ನೀವು ಸ್ಮರಿಸ್ಕೊಳ್ಬೇಕು. ಯಾಕೆಂದರೆ ಅವ್ರು ಇವತ್ತು ಸೈನ್ ಹಾಕಿದ್ದಕ್ಕೆ 15ನೇ ತಾರೀಕು ನಮಗೆ ಸ್ವತಂತ್ರ ಬಂದಿದೆ. ಇಲ್ಲದೇ ಇದರದ್ದು ಇನ್ನೂ ಮುಂದಕ್ಕೆ ಹೋಗ್ತಾ ಇತ್ತು, ಯಾವತ್ತು ಬರ್ತಿತ್ತು ಅದು ನಮಗೆ ಗೊತ್ತಾಗಲಿಲ್ಲ. ಆದರೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಯಾರು ಸೈನ್ ಹಾಕದೆ ಕೂತಿದ್ದಾಗ, ಯಾರು ತಮ್ಮ ಆಸ್ತಿಗಳನ್ನು ಕೊಡದೆ ಕೂತಿದ್ದಾಗ, ಇಡೀ ತಮ್ಮ ಚರಾಚರ ಆಸ್ತಿಗಳನ್ನು ನಿಸ್ಸಂಶಯವಾಗಿ ಒಂದೇ ₹1 ವಾಪಸ್ ತಗೊಳ್ಳದೆ ಕೇಂದ್ರ ಸರ್ಕಾರಕ್ಕೆ, ಜನಗಳಿಗೆ ದಾನ ಮಾಡಿ ತ್ಯಾಗವನ್ನು ಮೆರೆದಂಥ ಮಹಾರಾಜ ಜಯಚಾಮರಾಜ ಒಡೆಯರ ತ್ಯಾಗದ ದಿನ ಇವತ್ತು ಆಗಸ್ಟ್ 9. ಪ್ರತಿ ಆಗಸ್ಟ್ 9ನೇ ತಾರೀಕು ನೀವು ಇದನ್ನು ನೆನೆಸ್ಕೊಳ್ಳಿ. ಪ್ರತಿದಿನ ಮನೆಯಲ್ಲಿ ನಿಮ್ಮ ಫೋಟೋ ಇಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಮನೇಲಿ ಫೋಟೋ ಇಟ್ಕೊಳ್ಳಿ. ಇವತ್ತು ನಾವು ಈ ಬೆಂಗಳೂರಿನಲ್ಲಿ ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಮಣ್ಣು, ಗಾಳಿಯನ್ನು ನಾವು ಏನಾದರೂ ಊಟ ಮಾಡ್ತಿದ್ದೀವಿ ಅಂದರೆ ಕೆಂಪೇಗೌಡರು ಎಷ್ಟು ಪ್ರಮುಖ ಕಾರಣರು, ಅಷ್ಟೇ ಪ್ರಮುಖ ಕಾರಣರು ಮೈಸೂರು ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರನ್ನ ನೆನೆಸ್ಕೊಳ್ಳೋಕೆ ಇವತ್ತು ಇನ್ನೊಂದು ಕಾರಣ ಆಗಸ್ಟ್ 9ನೇ ತಾರೀಕು. 15ನೇ ತಾರೀಕು ಅವ್ರನ್ನ ನೆನೆಸ್ಕೋಬೇಕು. ಇವತ್ತು ಮನೆಯಲ್ಲಿ ಕನ್ನಡ ಬಾವುಟವನ್ನು ಹಾರಿಸಬೇಕು. ಕನ್ನಡಿಗರಿಂದ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋದನ್ನು ನಾವು ಇಡೀ ಭಾರತಕ್ಕೆ ತಿಳಿಸ್ಬೇಕು. ಕನ್ನಡಿಗರಿಂದ ಇವತ್ತು ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಇಡೀ ಭಾರತಕ್ಕೆ ಇವತ್ತು ನಾವು ಮಿಕ್ಕೆಲ್ಲರಿಗೆ, ನಾನು ಕನ್ನಡಿಗಾಸ್ ಯಾರಿದ್ದಾರೆ ಅವ್ರಿಗೆಲ್ಲ ಇವತ್ತು ನಾವು ತಿಳಿಸ್ಬೇಕು. ಯಾಕೆ ಇದನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ನಮ್ಮಿಂದ ಕಂಡ್ರೆ ನಿಮಗೆ ಸ್ವಾತಂತ್ರ್ಯ ಬಂದಿರೋದು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. 15ನೇ ತಾರೀಕು ಸಹ ನಿಮ್ಗೆ ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲೆಲ್ಲ ಹೋಗಿ ನೀವು ನಮ್ಮಿಂದ ಈ ಭಾರತಕ್ಕೆ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇದ್ದೀರಾ, ನಾವು ಕನ್ನಡಿಗರು ಮೊದಲು ಸೈನ್ ಹಾಕಿದ್ದು, ನಾವು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಂತ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ 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 ಕನ್ನಡ. ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ. ಹಿರಿಯ ಕನ್ನಡ ಪರ ಹೋರಾಟಗಾರರು, ನಮ್ಮಂತಹ ಕನ್ನಡ ಹೋರಾಟಗಾರರ ಸ್ಫೂರ್ತಿ, ಒಟ್ಟು ಹೋರಾಟಗಾರರಾಗಿರ್ತಕ್ಕಂತಹ ದಿವಂಗತ ನಾರಾಯಣ್ ಸರ್ ಅವರ ಮಗ ಇವತ್ತು ಸಹ ತಂದೆ ಹಾಕಿಕೊಟ್ಟಂತಹ ಸಾಲಿನಲ್ಲಿ ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಮ್ಮಂತಹ ಲಕ್ಷಾಂತರ ಕೋಟ್ಯಾಂತರ ಕನ್ನಡ ಪರ ಹೋರಾಟಗಾರರ ಸ್ಫೂರ್ತಿಯಾಗಿರ್ತಕ್ಕಂಥ ಗುರುದೇವ್ ನಾರಾಯಣ್ ಸರ್ ಅವರು ಬಂದಿದ್ದಾರೆ.
ಅವರಿಗೆ ಸ್ವಾಗತದ ಜೊತೆಗೆ ಈ ಕಾರ್ಯಕ್ರಮವನ್ನು ಕುರಿತು ಕನ್ನಡದ ಇತಿಹಾಸವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ನಾನು ಅವರ ವಿನಂತಿಯನ್ನು ಮಾಡ್ತೇನೆ. ಕನ್ನಡ ಬಂಧುಗಳೇ, ಇವತ್ತು ಆಗಸ್ಟ್ 9 ಇತಿಹಾಸದಲ್ಲಿ ಭಾರತ ಅನ್ನೋ ದೇಶ ಉತ್ಪತ್ತಿ ಆಗೋದಕ್ಕೆ ಕಾರಣಕರ್ತರೇ ನಮ್ಮ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ಅವ್ರಿಗೆ ನಮಿಸ್ತಾ ಇವತ್ತು ಈ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ನಾವೆಲ್ಲರೂ ಕೂಡ ಆರಂಭಿಸೋಣ. ಕನ್ನಡ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಕತೆಗಳ ಖ್ಯಾತಿಯ ಅರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಅವರು ಬಂದಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಮುತುವರ್ಜಿ ವಹಿಸಿಕೊಂಡು ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಏರ್ಪಡಿಸಿದ್ದಾರೆ. ಅವರೆಲ್ಲ ಕಾರ್ಯಕ್ಕೂ ಭುಜಬಲವಾಗಿ ಕಳೆದ 3 ವರ್ಷಗಳಿಂದ ನಮ್ಮ ಜೊತೆ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಪುಟ್ಟೇಗೌಡ ತೆಂಕನಹಳ್ಳಿ ಅವರಿದ್ದಾರೆ. ಹಾಗೆ ಇವತ್ತು ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಸಾರಿಕಾ ಮೇಡಮ್ರವ್ರು ಬಂದಿದ್ದಾರೆ, ಶಶಿಕುಮಾರ್ ನರಸಯ್ಯ ಅವರು ಬಂದಿದ್ದಾರೆ, ಶಂಕರ್ ನಂಜುಂಡಪ್ಪ ಅವರು ಬಂದಿದ್ದಾರೆ, ನಮ್ಮ ನನ್ಮಿನಿ ರೇಡಿಯೋ ಹರೀಶ್ ಅವರು ಬಂದಿದ್ದಾರೆ, ಕೃಷ್ಣ ಬಜ್ಗೂರು ಅವರು ಬಂದಿದ್ದಾರೆ, ಮಧುಸೂದನ್ ಬಂದಿದ್ದಾರೆ, ರಾಜಣ್ಣ ಅವರು ಬಂದಿದ್ದಾರೆ, ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಹೀಗೆ ಎಲ್ಲ ಕನ್ನಡ ಪರ ಮನಸ್ಸುಗಳು ಇವತ್ತು ಈ ಒಂದು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನಕ್ಕೆ ಬಂದಿದ್ದಾರೆ. ಕನ್ನಡ ಬಂಧುಗಳೇ, ಕರ್ನಾಟಕ ಅನ್ನೋದು ನಿನ್ನೆ ಮೊನ್ನೆಯಿಂದ ಹುಟ್ಟಿದಂಥ ನಾಡಲ್ಲ. ಇದಕ್ಕೆ ಅಧಿಕೃತವಾಗಿ 2300 ವರ್ಷಗಳ ಇತಿಹಾಸ ಇದೆ. ಇಡೀ ಪ್ರಪಂಚದಲ್ಲಿ ಈಜಿಪ್ಟ್ ನಾಗರಿಕತೆ ಇರ್ಬೋದು, ಹರಪ್ಪ ಮೊಹೆಂಜದಾರೋ ಇರ್ಬೋದು, ಈ ಥರ ನಾಗರಿಕತೆಗಳಿಗೆ ಸಮಾನಾಂತರವಾಗಿ ಯಾವುದಾದ್ರು ಒಂದು ನಾಗರಿಕತೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡ ನಾಗರಿಕತೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಇವತ್ತು ಏನು ಈ ಕನ್ನಡ ದೇಶವನ್ನು ಕಟ್ಟಬೇಕಂತ ಹೇಳಿದ್ರೆ ಒಬ್ಬಿಬ್ಬರು ಮಹಾಶಯರು ಈ ದೇಶವನ್ನು ಕಟ್ಟಲಿಲ್ಲ. ಏನು ನಮ್ಮ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಕದಂಬ ವಂಶದ ಸ್ಥಾಪಕ, ಕನ್ನಡ ದೇಶದ ಸ್ಥಾಪಕ ಮಯೂರ ವರ್ಮನ ಇತಿಹಾಸ ನೀವೇನಾದರೂ ಓದ್ತು ಅಂತ ಹೇಳಿದ್ರೆ ಮೈಯಲ್ಲಿರ್ತಕ್ಕಂಥ ರೋಮಗಳು ಎದ್ದು ನಿಂತ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಮಾಡಿದಂಥ ಒಂದೇ ಒಂದು ಅವಮಾನಕ್ಕೋಸ್ಕರ ಒಂದು ಇಡೀ ದೇಶವನ್ನು ತನ್ನ ತೆಕ್ಕೆಗೆ ತಗೊಂಡು ಕನ್ನಡ ದೇಶವನ್ನು ಕಟ್ತಾನೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಯಾವ ರೀತಿ ಶಕ್ತಿ ಇರ್ಬೋದು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಮತ್ತು ಅವನ ನಂತರ ಬಂದಂಥ ಚಾಲುಕ್ಯ ವಂಶದ ದೊರೆ ಇಡೀ ಪ್ರಪಂಚಕ್ಕೆ ವಿಶ್ವಗುರು ಅಂತ ಯಾರನ್ನಾರು ನಾವು ಕರಿಬೋದು ಅಂತ ಹೇಳಿದ್ರೆ ಅವನು ನಮ್ಮ ಕನ್ನಡದ ಇಮ್ಮಡಿ ಪುಲಿಕೇಶಿ ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಉತ್ತರದ ಹರ್ಷವರ್ಧನ ಇಡೀ ಏಷ್ಯಾ ಖಂಡ ಏನಿದೆ, ಇಡೀ ಏಷ್ಯಾ ಖಂಡವನ್ನು ಗೆದ್ದಿರ್ತಾನೆ. ಅವನು ರಷ್ಯಾದಿಂದ ಹಿಡಿದು ಚೈನಾ ತನಕ ಕೂಡ ಹಲವಾರು ದೇಶಗಳನ್ನ ಗೆದ್ದಿರ್ತಾನೆ. ಆದರೆ ನರ್ಮದಾ ನದಿ ತೀರಕ್ಕೆ ಬಂದು ಇಮ್ಮಡಿ ಪುಲಿಕೇಶಿ ಹತ್ರ ಸೋತು ಅವನಿಗೆ ಪರಮೇಶ್ವರ ಅಂತ ಹೇಳ್ಬಿಟ್ಟು ಬಿರುದು ಕೊಟ್ಟು ಇನ್ನು ಮುಂದೆ ನಿನ್ನ ತಂಟೆಗೆ ಬರಲ್ಲಪ್ಪ ಅಂತೇಳಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವನು ಹಿಂದಿರುಗ್ತಾನೆ. ಅಂಥ ಕನ್ನಡಿಗರ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗರು ನಾವು. ಅದಾದ ನಂತರ ರಾಷ್ಟ್ರಕೂಟರಲ್ಲಿ 3ನೇ ಗೋವಿಂದ ಬರ್ತಾನೆ. ಆ 3ನೇ ಗೋವಿಂದ ಕನ್ಯಾಕುಮಾರಿಯಿಂದ ಕನೌಜ್ವರೆಗೂ ಇವತ್ತೇನು ನೀವು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ತಟ ಕನೌಜ್ ತನಕ ಹೋಗ್ತೀರಾ, ಇಲ್ಲಿ ದಕ್ಷಿಣ ತೀರದಲ್ಲಿರ್ತಕ್ಕಂಥ ಸಮುದ್ರ ತೀರ ಕನ್ಯಾಕುಮಾರಿವರೆಗೂ ಕೂಡ ನಮ್ಮ ರಾಷ್ಟ್ರಕೂಟರು ಆಳಿದ್ದಾರೆ ಅಂತ ಹೇಳಿದ್ರೆ ನಾವು ಕನ್ನಡಿಗರು ಎಷ್ಟು ಹೆಮ್ಮೆಯಿಂದ ನಾವು ಬದುಕಬೇಕು. ಇವತ್ತು ಏನು ಪ್ರಪಂಚ ಮುಂದುವರೆದಿದೆ, ಆಧುನಿಕ ತಂತ್ರಜ್ಞಾನಗಳು ಬಂದಿದೆ, ಕೈಗಾರಿಕೆಗಳು ಬೆಳೆದಿದೆ, ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು? ಕನ್ನಡಿಗರು ಅನ್ನೋ ಹೆಮ್ಮೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೇ ನಮ್ಮ ಮೈಸೂರು ರಾಜ್ಯ ಅಂದರೆ ಬ್ರಿಟಿಷರು ಏನು ಮಾಡಿದ್ರು, ಮೈಸೂರು ಎಂಪೈರ್ ಅಂತ ಕರೆದ್ರು. ನಮ್ಮ ಇತಿಹಾಸಕ್ಕೂ ಕೂಡ ಅದನ್ನು ಮೈಸೂರು ಸಾಮ್ರಾಜ್ಯ ಅಂತಲೇ ಅಂದ್ಕೊಂಬಂದಿದ್ದಾರೆ. ಆದರೆ ಇವತ್ತು ಯಾರು ಯದುವೀರ್ ಒಡೆಯರಿದ್ದಾರೆ ಅವರ ಮಾತಲ್ಲೇ ಹೇಳಿದ್ದಾರೆ, ನಾವು ಕೂಡ ಕರ್ನಾಟ ವಂಶದವರು, ನಮ್ಮದು ಕೂಡ ಕರ್ನಾಟ ಸಿಂಹಾಸನೇಶ್ವರ ಅಂತಲೇ ಕರೆಯೋದು. ಆದರೆ ಬ್ರಿಟಿಷರು ದಾಖಲೆಗಳಲ್ಲಿ ನಮ್ಮನ್ನು ಮೈಸೂರು ಎಂಪೈರ್ ಅಂತ ತಪ್ಪಾಗಿ ಮುದ್ರಿಸಿರೋದ್ರಿಂದ ಆ ಥರ ಹೇಳ್ತಾರೆ. ಅಂದರೆ ಕರ್ನಾಟಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಕಾಲದಲ್ಲಿ ಸುಮಾರು 38 ಉದ್ದಿಮೆಗಳನ್ನು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ 34 ಉದ್ದಿಮೆಗಳನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳಿದ್ರೆ ಅವತ್ತು ಇಂಗ್ಲೆಂಡಲ್ಲೂ ಕೂಡ ಅಷ್ಟು ಉದ್ದಿಮೆಗಳಿರಲಿಲ್ಲ, ಅಷ್ಟು ತಂತ್ರಜ್ಞಾನ ಇರಲಿಲ್ಲ.
ಇಡೀ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಬಂದಿದ್ದು ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು KGFಗೆ, ನಂತರ ಮೈಸೂರಿಗೆ ಬಂತು. ಅಂದರೆ ಎಷ್ಟು ಆಧುನಿಕತೆಯಲ್ಲಿ ನಾವೆಲ್ಲ ಮುಂದುವರೆದಿದ್ದೀವಿ. ಇವತ್ತೇನಾಗಿದ್ದೀವಿ ಕನ್ನಡಿಗರು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಒಕ್ಕೂಟ ದೇಶಕ್ಕೆ ಸೇರಿದ್ದೀವಿ. ಇದರಿಂದ ನಾವು ಪಡೆದಿದ್ದೆಷ್ಟು ಕಳ್ಕೊಂಡಿದ್ದೆಷ್ಟು ಅಂತ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಾವು ಆಗಸ್ಟ್ 9ನೇ ತಾರೀಕು ಈ ದೇಶಕ್ಕೆ ಸೇರ್ಕೊಂಡ್ವಿ ಅಂತೇಳಿ ಸಂತೋಷ ಪಡ್ತಿದ್ದೀವಿ. ಅದರಿಂದ ಕನ್ನಡಿಗರಿಗಾಗಿದ್ದು ಒಂದು ಅನುಕೂಲ ಏನಂತ ಹೇಳಿದ್ರೆ, ಬ್ರಿಟಿಷರು ನಮ್ಮ ನಾಡನ್ನು ಹರಿದು ಹಂಚಾಕಿದ್ರಲ್ಲ, ನಾವೆಲ್ಲ ಸೇರಿ ಕರ್ನಾಟಕ ಅಂತೇಳಿ ಏಕೀಕರಣ ಆದ್ವಿ. ಯಾವುದೋ ಒಂದು ಕಲ್ಯಾಣ ಭಾಗದ ಕರ್ನಾಟಕ ಹೈದರಾಬಾದಲ್ಲಿತ್ತು, ಈ ಕಡೆ ಮುಂಬೈ ಕರ್ನಾಟಕ ಮುಂಬೈ ಪ್ರೆಸಿಡೆನ್ಸಿನಲ್ಲಿತ್ತು, ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು. ಹೀಗೆ ಕರ್ನಾಟಕವನ್ನು 4-5 ಭಾಗಗಳಾಗಿ ಹರಿದು ಹಂಚಾಕಿದ್ರು ಬ್ರಿಟಿಷರು. ಯಾಕೆಂದರೆ ಕನ್ನಡಿಗರು ಏನಾದರೂ ಒಗ್ಗಟ್ಟಾದರೆ ಪ್ರಪಂಚದಲ್ಲಿ ಇವ್ರನ್ನ ಗೆಲ್ಲಕ್ಕಾಗಲ್ಲ ಅನ್ನೋ ಸತ್ಯ ಇಡೀ ಪ್ರಪಂಚಕ್ಕೂ ಗೊತ್ತಿತ್ತು, ಅದು ಬ್ರಿಟಿಷ್ ಅವ್ರಿಗೂ ಗೊತ್ತಿತ್ತು. ಆ ಕಾರಣಕ್ಕೆ ನಮ್ಮನ್ನು ಒಡೆದು ಆಳಿದ್ರು. ಇವತ್ತು ಕೂಡ ಈ ಒಕ್ಕೂಟದಲ್ಲಿ ದಿನ ಇವರು ಬೆಳಗ್ಗೆ ಎದ್ರೆ ಹೋರಾಟ ಮಾಡ್ಕೊಂಡಿರಲಿ ಅಂತೇಳಿ ಒಂದು 5ರಿಂದ 6 ರಾಜ್ಯಗಳಿಗೆ ಗಡಿನ ಹಂಚ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲೂ ಕನ್ನಡಿಗರಿಗೆ ಏನಾದರೂ ಒಂದು ಒಗ್ಗಟ್ಟಿದೆ ಅಂತ ಹೇಳಿದ್ರೆ ಅದು ನಮ್ಮ ಇತಿಹಾಸ, ನಮ್ಮ ಒಂದು ಸ್ವಾಭಿಮಾನದ ದ್ಯೋತಕವಾಗಿರ್ತಕ್ಕಂಥ ಈ ಕನ್ನಡ ಅನ್ನೋದನ್ನು ನಾವು ಇವತ್ತು ಪ್ರಪಂಚಕ್ಕೆ ಸಾರಬೇಕಾಗಿದೆ. ತಾವೆಲ್ಲ ನೋಡ್ತಿದ್ದೀರಾ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಿದೆ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಕಾರನೇ ಎತ್ತುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಕೇವಲ ಅವರು ರಾಜಕೀಯ ಆಟಗಳಿಗೆ ಪಾದಯಾತ್ರೆಗಳು ಮಾಡ್ಕೊಂಡಿದ್ದಾರೆ. ಆದರೆ ಕನ್ನಡಿಗರ ಒಂದು ಬದುಕನ್ನು ಕಟ್ಕೊಳ್ಳೋಂಥ ಕೆಲಸ ಇವತ್ತು ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ. ಆದ್ದರಿಂದ ಈ ಒಂದು ಕೆಲಸವನ್ನು ಇವತ್ತು ಕನ್ನಡ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಉದ್ಯೋಗಕ್ಕೆ ಏನು ಮೀಸಲಾತಿ ಬರಬೇಕು ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಕರೆ ನೀಡ್ತಾ ಇದ್ದೀನಿ. ಇವತ್ತೇನು ಆಗಸ್ಟ್ 9 ಮನೆಗಳ ಮೇಲೆ ಕನ್ನಡ ಬಾವುಟ ಯಾಕೆ ಹಾರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕನ್ನಡಿಗರು ನಾವೆಷ್ಟು ತ್ಯಾಗ ಮಾಡಿದ್ದೀವಿ. ಇವತ್ತು ನೀವು HAL ನೋಡ್ಬೋದು, DRDO ನೋಡ್ಬೋದು, BHEL ನೋಡ್ಬೋದು, BEL ನೋಡ್ಬೋದು, ಟಾಟಾ ಇನ್ಸ್ಟಿಟ್ಯೂಟ್ ನೋಡ್ಬೋದು. ಹೆಸರುಗಳು ಬದಲಾವಣೆ ಮಾಡಿದ್ದಾರೆ, ಆದರೆ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರು ಅದನ್ನು ಸ್ಥಾಪನೆ ಮಾಡಿದ್ದು. ಇವತ್ತೆಲ್ಲವನ್ನೂ ಕೊಟ್ಟು ನಾವು ಏನೂ ಇಲ್ಲದೆ ಇರೋ ಥರ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ರಾಜಕೀಯ ಹಿತಾಸಕ್ತಿಗಳ ಮತ್ತು ಕನ್ನಡಿಗರ ಹಿತಾಸಕ್ತಿನ ಬಲಿ ಕೊಟ್ಟಿರ್ತವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಬದುಕು ಕಟ್ಟಬೇಕು, ಕನ್ನಡಿಗರಿಗೆ ಸಿಗಬೇಕಾದಂಥ ಮೂಲಭೂತ ಹಕ್ಕುಗಳು ಸಿಗಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಕನ್ನಡಿಗರು ಹೋರಾಟ ಮಾಡಿ ಅದನ್ನು ಪಡಿಬೇಕಾದಂಥ ಸಂದರ್ಭ ಇದೆ. ನಮ್ಮ ತನವನ್ನು ನಾವು ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೋಸ್ಕರ ಇವತ್ತು ರಾಮಮೂರ್ತಿರವರು ಹಾಕ್ಕೊಟ್ಟಂಥ ಈ ಹಳದಿ ಕೆಂಪು ಬಾವುಟವನ್ನು ಪ್ರತಿಯೊಬ್ಬ ಕನ್ನಡಿಗನು ತಮ್ಮ ಮನೆಯ ಮೇಲೆ ಹಾಕ್ಕೊಟ್ಟು ಈ ದೇಶನ ಕಟ್ಟಿದ್ದು ನಾವು ಅಂತೇಳಿ ಹೆಮ್ಮೆಯಿಂದ ನಾವು ಇಡೀ ಪ್ರಪಂಚಕ್ಕೆ ಘೋಷಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಆಗಸ್ಟ್ 9 ಮನೆಗಳ ಮೇಲೆ ಕನ್ನಡ ಬಾವುಟ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ. ತಾವೆಲ್ಲರೂ ಕೂಡ ತಮ್ಮ ಸ್ನೇಹಿತರಿಗೆ, ತಮ್ಮ ಬಂಧು ಬಾಂಧವರಿಗೆ ಎಲ್ಲರೂ ಕೂಡ ಕನ್ನಡಿಗ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಕೂಡ ಈ ಒಂದು ಕನ್ನಡ ಬಾವುಟವನ್ನು ತಮ್ಮ ಮನೆಗಳ ಮೇಲೆ ಆರಿಸೋದ್ರ ಮೂಲಕ ಈ ಒಂದು ಕನ್ನಡ ದೇಶ ಅಂತ ಏನಿದೆ, ಈ ಕನ್ನಡ ದೇಶವನ್ನು ಮತ್ತು ಈ ಒಂದು ಭಾರತ ಒಕ್ಕೂಟವನ್ನು ಕಟ್ಟಿದ್ದು ಕನ್ನಡಿಗರು ಅಂತ ತೋರಿಸ್ಕೊಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಮನೆಗಳ ಮೇಲೆ ಕನ್ನಡ ಬಾವುಟದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾವೆಲ್ಲರೂ ಕೂಡ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಅಂತೇಳಿ ಕರೆ ಕೊಡ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಕನ್ನಡ ರಾಜರಾಜೇಶ್ವರಿ. ಇತಿಹಾಸದ ಬಗ್ಗೆ ಸವಿಸ್ತಾರವಾಗಿ ತಮ್ಮದೇ ಶೈಲಿಯಲ್ಲಿ ಹಾಗೇನೆ ವಿಶೇಷವಾಗಿ ಪ್ರತಿ ಸಾರಿಗೂ ನಾವು ಹೇಳ್ತಾ ಇರ್ತೇವೆ, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ಸಾಧ್ಯವಾದರೆ 100% ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿ ನಾವು ಪ್ರತಿ ಸಾರಿಗೆ ಹೇಳ್ತಾ ಇರ್ತೇವೆ. ನಮ್ಮ ಹೋರಾಟವೂ ಸಹ ಅದೇ ಹೌದು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕೆನ್ನುವಂಥದ್ದು ನಮ್ಮ ಹೋರಾಟ. ಸೊ ಆ ನಿಟ್ಟಿನಲ್ಲಿ ಕನ್ನಡಿಗರಿಗಾಗಿ, ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಗೆ ಉದ್ಯೋಗ ಎನ್ನುವಂತಹ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಬೆಂಗಳೂರಿನಲ್ಲಿ ವಿದೇಶಿ ಕಂಪನಿಗಳಿಗೆ ಸೆಡ್ ಹೊಡೆದು ಇವತ್ತು ಕನ್ನಡಿಗರನ್ನೇ ತಮ್ಮ ಕಚೇರಿಯಲ್ಲಿ ಕೆಲಸಕ್ಕೆ ಇಟ್ಕೊಂಡು ಕನ್ನಡಿಗರಿಗೆ ಕೆಲಸವನ್ನು ಕೊಡಬೇಕು, ನಮ್ಮವರು ನಮ್ಮಲ್ಲೇ ಉಳಿಬೇಕು ಎನ್ನುವ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಕನ್ನಡಿಗರಿಗಾಗಿ ಉದ್ಯೋಗ ಎನ್ನುವಂತಹ ಬಿರುದಾಂಕಿತವನ್ನು ಇಟ್ಕೊಂಡು ಇವತ್ತು ವೇವ್ ಎನ್ನುವಂತಹ ಸಂಸ್ಥೆ ಕನ್ನಡಿಗರಿಗೆ ಒಂದು ಉದ್ಯೋಗವನ್ನು ಕೊಡ್ತಾ ಇದೆ. ಬಲಿಷ್ಠರಿಗೆ ಸೆಡ್ ಹೊಡೆದು ಇವತ್ತು ಅವರ ಮುಂದೆ ಕನ್ನಡದ ಒಂದು ಆ್ಯಪ್
ರಾಷ್ಟ್ರಾದ್ಯಂತ ಇನ್ನೇನು ಸ್ವಲ್ಪ ದಿನದಿಂದ ಲಾಂಚ್ ಆಗ್ತಾ ಇದೆ. ಆ ಒಂದು ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಸುರೇಶ್ ಸರ್ ಅವರ ಜೊತೆಗಿದ್ದಾರೆ. ನಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಹೋರಾಟಗಾರರು ನಾವು ಕನ್ನಡಿಗರಾಗಿ ಉದ್ಯೋಗ ಅನ್ನುವಂಥ ಅಭಿಯಾನವನ್ನು ಮಾಡಿದ್ದೇವೆ. ಇವತ್ತು ನಮ್ಮದೇ ಅಮೃತ ಹಸ್ತದಲ್ಲಿ ಇರ್ತಕ್ಕಂತಹ ಆರೇನಹಳ್ಳಿ ಧರ್ಮೇಂದ್ರ ಸರ್ ಆಗಿರಬಹುದು, ನಮ್ಮ ಗುರುದೇವ ನಾರಾಯಣ್ ಸರ್ ಆಗಿರ್ಬೋದು, ಹರೀಶ್ ಅವರು ಆಗಿರ್ಬೋದು, ನಮ್ಮ ಸಮ್ಮುಖದಲ್ಲಿ ಕನ್ನಡಿಗರಿಗಾಗಿ ಉದ್ಯೋಗಿ ಎನ್ನುವಂತಹ ಒಂದು ಆ್ಯಪ್ ಲೋಗೋವನ್ನು ಬಿಡುಗಡೆಯನ್ನು ಸಹ ಮಾಡ್ತಾ ಇದ್ದಾರೆ. 2024 ಆಗಸ್ಟ್ 9 ಜಯಚಾಮರಾಜೇಂದ್ರ ಒಡೆಯರ್ ಅವರು ಅವತ್ತು ಇನ್ಸ್ಟ್ರೂಮೆಂಟ್ ಆಫ್ ಟ್ಯಾಕ್ಸೇಷನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಸೈನ್ ಮಾಡಿಕೊಡದೆ ಇರ್ತಿದ್ರೆ ಆಗಸ್ಟ್ 15ನೇ ತಾರೀಕು ನಾವು ಯಾರು ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡೋದಕ್ಕಾಗ್ತಿರ್ಲಿಲ್ಲ. ತಲೆಯಲ್ಲಿರಲಿ ಎಲ್ಲ ಕನ್ನಡಿಗರಿಗೂ. ಮೊದಲು ದೇಶ ಪ್ರೇಮ ಅಲ್ಲ, ಮೊದಲು ನಾಡ ಪ್ರೇಮ. ಮೊದಲು ನಾಡಲ್ಲಿ ಏನು ನಡೀತಿದೆ, ನಮ್ಮ ರಾಜ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಪಕ್ಕದ ರಾಜ್ಯದ ಬಗ್ಗೆ ಏನು ತಿಳ್ಕೊಬೇಕು ನಾವು ಹೇಳಿ? ನಮ್ಮ ಬಗ್ಗೆ ನಮ್ಗೆಲ್ರಿಗೂ ಹೆಮ್ಮೆ ಇರಬೇಕು. ಮತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆಗೆ ಬರಲಿ ಒಂದು ಜೋರದ ಚಪ್ಪಾಳೆ. ಯಾಕಂದರೆ ಈ ಬಾರಿ ತುಂಬಾ ಅಚ್ಚುಕಟ್ಟಾಗಿ ಅವರೇ ವಹಿಸ್ಕೊಂಡು ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ. ಭಾಳ ಹೆಮ್ಮೆ ಇದೆ ಈ ವಿಚಾರದ ಬಗ್ಗೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಕಳೆದ ಬಾರಿ 2022 ಆಗಿರ್ಬೋದು, 2023 ಆಗಿರ್ಬೋದು, 2024 ಆಗಿರ್ಬೋದು, ಈ ಒಂದು ಆಗಸ್ಟ್ 9 ವಿಚಾರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತಾನೆ ಇದೆ. ಪ್ರತಿಯೊಬ್ಬರು ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸಿ ಪ್ರತಿಯೊಬ್ಬರಿಗೂ ವಿಚಾರವನ್ನು ತಿಳಿಸಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ನಾಲ್ವಡಿ ಒಡೆಯರ್, ಜೈ ಚಾಮರಾಜೇಂದ್ರ ಒಡೆಯರ್. ಮನೆ ಮನೆಗಳ ಮೇಲೆ ಕನ್ನಡದ ಬಾವುಟ ಈ ಒಂದು ಅಭಿಯಾನ ಏನು ಆಗಸ್ಟ್ 9ಕ್ಕೆ ಇವತ್ತು ಏನು ಆಚರಣೆ ಮಾಡ್ತಾ ಇದ್ದೀವೋ ಇದರಿಂದ ಬಂದು ತುಂಬ ದೊಡ್ಡ ಹಿನ್ನೆಲೆ ಇದೆ. ಮೊದಲನೇದಾಗಿ ನಾವು ಕನ್ನಡದ ಒಂದು ಇತಿಹಾಸ, ನಮ್ಮ ಹಿರಿಯರು ಬದುಕಿ ಬಾಳಿದ ರೀತಿ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಎಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ಶ್ರೀಮಂತವಾಗಿದ್ದ ಜನ ಬಂದು ಒಕ್ಕೂಟ ಭಾರತಕ್ಕೆ ಬಂದು ಸೇರ್ಕೊಂಡ್ವಿ. ಬರಬೇಕಂದಾಗೂ ನಾವೇನು ಸುಮ್ಮನೆ ಬಂದದಲ್ಲ, ನಮ್ಮ ಸಿರಿವಂತಿಕೆಯನ್ನೆಲ್ಲ ಈ ದೇಶಕ್ಕೆ ದಾರಿ ಎಳೆದುಕೊಟ್ಟಿದ್ದೀವಿ. ಬಟ್ ಇಷ್ಟೆಲ್ಲ ನಾವು ಕೊಟ್ಟರು ಇವತ್ತಿಗೆ ಕನ್ನಡಿಗರ ಸ್ಥಿತಿ ಒಕ್ಕೂಟಕ್ಕೆ ಸೇರ್ಕೊಂಡಾದ ಮೇಲೆ ಕನ್ನಡಿಗರ ಒಂದು ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಈಗ ಪರಾಮರ್ಶೆ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಹಿಂದಿ ಏರಿಕೆ ಅಥವಾ ಹಿಂದಿ ಸರ್ಕಾರಗಳು ಕನ್ನಡಿಗರ ಮೇಲೆ ಮಾಡ್ತಿರೋ ಒಂದು ದೌರ್ಜನ್ಯ ತುಂಬ ದೊಡ್ಡ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ದಿನ ಬಂದು ಸಾಂಕೇತಿಕವಾಗಿ ಕನ್ನಡಿಗರನ್ನು ಒಗ್ಗೂಡಿಸುವ ಒಂದು ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಹೀಗೆ ಆಚರಣೆ ಮಾಡ್ತಾ ಅದ್ರ ಜೊತೆಗೆ ನಮ್ಮ ಇತಿಹಾಸ ಮತ್ತು ನಮಗೆ ಈ ಒಂದು ಕಾಲಘಟ್ಟದಲ್ಲಿ ಆಗ್ತಿರೋ ಅನ್ಯಾಯಗಳ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಾಗಿ ನಾನು ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ನಮ್ಮ ಮನೆ ಕನ್ನಡ ಬಾವುಟ ಅಂತ ಅಭಿಯಾನಕ್ಕೆ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದನ್ನು ಒಂದು 4-5 ವರ್ಷ ಹಿಂದೆನೇ ಕನ್ನಡ ಮೊದಲು ಬಳಗದಿಂದ ನಾವು ಪ್ರಾರಂಭ ಮಾಡಿದ್ದು ಒಂದೇ ಕಾರಣಕ್ಕೆ ನಮ್ಮ ಗುರುತುಗಳನ್ನು ಬೇರೆ ಎಲ್ಲರೂ ಗುರುತಿಸುವಂತಾಗಬೇಕು ಅಂತ. ಅಂದರೆ ಇಷ್ಟು ನಾವು ಸವಿಸ್ತಾರವಾಗಿ ನಮ್ಮ ಗುರುದೇವ ನಾರಾಯಣ್ ಸರು ಮತ್ತು ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ ಹೇಳಿದಂಥ ಧರ್ಮೇಂದ್ರ ಸರ್ ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ, ಯಾಕೆ ಇದನ್ನು ಮಾಡ್ತಾಯಿದ್ದೀವಿ ಅಂತ. ಅವರ ಕೊಡುಗೆಗಳನ್ನು, ತ್ಯಾಗಗಳನ್ನು ಮತ್ತು ಅವರು ನಮಗೆ ಕೊಟ್ಟಿರ್ತಕ್ಕಂಥ ದಾರಿ ಇದೆಯಲ್ಲ, ಆದರೆ ಈ ಒಕ್ಕೂಟ ವ್ಯವಸ್ಥೆಗೆ ಸೇರಿದ್ದಕ್ಕೆ ಒಂದು ಕಾರಣ. ಇವೆಲ್ಲಗಳನ್ನು ನೆನೆಸೋದಕ್ಕೋಸ್ಕರ ಮತ್ತು ಬೇರೆಯವರು ಇದು ನಮ್ಗೆ ಗುರುತಿಸ್ಕೋಬೇಕು. ಅಂದರೆ ಕರ್ನಾಟಕ ಅಂತಂದರೆ ಹಿಂದೆ ಎಷ್ಟು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಅಭಿವೃದ್ಧಿಯನ್ನು ಹೊಂದಿದ್ದಂಥ ಸಮೃದ್ಧವಾದಂಥ ನಮ್ಮ ರಾಜ್ಯವನ್ನು ಒಕ್ಕೂಟ ವ್ಯವಸ್ಥೆಗೆ ಬಿಟ್ಕೊಟ್ಟಿರುವಂಥ ದಿನ. ಇದನ್ನು ಎಲ್ಲರೂ ಗುರುತಿಸುವಂತಾಗಬೇಕು ಅನ್ನೋದಕ್ಕೆ ಇದು ಪ್ರಾರಂಭ ಮಾಡಿದ್ದು. ಇದಕ್ಕೆ ತಮ್ಮೆಲ್ಲರೂ ಸಹಕರಿಸಿ ಇದನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ಮುಂದೆನೂ ಇದನ್ನು ಹೀಗೆ ಎಲ್ಲರೂ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸ್ತಾ ನಮ್ಮ ಗುರುತುಗಳನ್ನು ಎಲ್ಲರೂ ಗುರುತಿಸುವಂತಾಗಲಿ, ನೆನೆಯುವಂತಾಗಲಿ, ನಮ್ಮ ಮೈಸೂರು ಸಾಮ್ರಾಜ್ಯದ ದೊರೆಗಳನ್ನು ಮತ್ತು ಸಾಮ್ರಾಜ್ಯವನ್ನು ಎಲ್ಲರೂ ನೆನೆಯುವಂತಾಗಲಿ ಅಂತ ಹೇಳ್ತಾ ಮತ್ತು ಇದನ್ನು ಹೀಗೆ ಪ್ರತಿ ವರ್ಷವೂ ಆಗಸ್ಟ್ 9ನೇ ತಾರೀಕು ಪ್ರತಿ ವರ್ಷ ನಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟಗಳನ್ನು ಹಾರಿಸ್ತಾ ಅವರ ಕೊಡುಗೆಗಳನ್ನು ಮತ್ತು ತ್ಯಾಗವನ್ನು ನೆನೆಯುವಂತಾಗಲಿ. ಧನ್ಯವಾದಗಳು ಸರ್. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಕನ್ನಡಿಗರು ಈ ಥರ ಬರಬೇಕು ಮುಂದೆ. ಈ ಥರ ಒಂದೊಳ್ಳೆ ಅದ್ಭುತವಾದ ಆ್ಯಪ್ ಏನೋ ಒಂದು ಮಾಡಿದಾರಲ್ಲ, ಅದು ಅಂಥ ಆ್ಯಪ್ಗಳನ್ನ ತೊಗೊಂಡು ಇನ್ನೂ ಅದ್ಭುತ ಕೆಲಸಗಳನ್ನ ಮಾಡಿಕೊಂಡು ಬರಬೇಕು. ಸೊ ನೋಡಿ, ವೇವ್ ಅನ್ನೋದು ತುಂಬಾ ಲೈಕ್ ನಾನು ಕೇಳ್ತಿದ್ದೆ ಒಬ್ರ ಹತ್ರ ಅಲ್ಲಿ ನಿಂತ್ಕೊಂಡು, ಅವ್ರು ಹೇಳ್ತಿದ್ರು ಪ್ರತಿಯೊಂದು ಆನ್ ಸ್ಪಾಟ್ ಲೈಕ್ ಇನ್ಸ್ಟೆಂಟ್ ಏನು ಫಿಂಗರ್ ಟಿಪ್ಪಲ್ಲಿ ನಿಮಗೆ ಸಿಗುತ್ತೆ ಅಂತ. ಇಟ್ ಈಸ್ ಆ್ಯಕ್ಚುಲಿ ತುಂಬಾ ಅದ್ಭುತ ಅನಿಸುತ್ತೆ, ತುಂಬಾ ಗುಡ್ ಅನಿಸುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ದಿಸ್ ವೇವ್.